ಈ ಊರಿಂದ ಬಂದ್ಮೇಲೆ ಹಾಸ್ಟ್ಲು ಚಿತ್ರಾನ್ನೂ ಸಖತ್ತಾಗಿ ಅನ್ಸೈತೆ ಅಲ್ವಾ? ನೀನಾಗ ಇಲ್ಲದ ಲೇ ಫಾಲ್ತು ನೀಗ್ ತಿಂದಿದ್ದು ಚಿತ್ರಾನ್ನ ಇಲ್ಲ ಪಲಾವ್. ನಾಗ ಬಂದಿಲ್ಲ ಇನ್ನ ಊರಿದ್ದು. ಹೊಸ ವಿಷಯ ಗೊತ್ತಾ? ನಾಳೆ ಕಾಲೇಜಲ್ಲಿ ಹೊಸ ಬ್ಯಾಚ್ ಬರ್ತೈತಂತೆ. ವಾ, ಹ್ಞೂ ಮಗ, ಹೊಸ ಬ್ಯಾಚು ಅಂದರೆ ಹೊಸ ಹುಡುಗಿರು ಅಂದರೆ ಹೊಸ ಜೂನಿಯರ್ಸ್. ನಮ್ಮ ಕ್ಲಾಸಲ್ಲಂತೂ ಹುಡುಗಿರು ಚೆನ್ನಾಗಿಲ್ಲ, ಜೂನಿಯರ್ಸ್ ಆದರೂ ಚೆನ್ನಾಗಿರ್ಬೋದಲ್ಲ. ತುತ್ತು ಯಾವಾಗ್ಲೂ ಹುಡುಗಿರು ಏನೋ ಹುಡುಗಿರು. ಈ ಹುಡುಗಿರೆಲ್ಲ ನಮ್ಗೆ ಸೆಟ್ ಆಗಲ್ಲ ಕಣ್ರು. ಇದೆಲ್ಲ ಅವ್ನ ಪ್ರೇಮ್ಗೆ ಸೆಟ್ ಆಗೋದಿದೆಲ್ಲ. ಹೇ ಗಾಯ್ಸ್, ಚಿಲ್. ಈ ಹುಡುಗಿರಲ್ಲ ಅಂದ್ರೆ ನಂಗೆ ಅಲರ್ಜಿ, ನೀವು ಅಂದ್ರೆ ನನ್ಗೆ ಎನರ್ಜಿ. ಈ ನೀವೆಲ್ಲ ಇರ್ಬೇಕಾದ್ರೆ ಹುಡುಗಿರಲ್ಲ ಯಾಕೋ ನನಗೆ. ಸ್ಟೇ ಸಿಂಗಲ್. ಆಹಾ, ಎಂಥ ಫ್ರೆಂಡ್ಸು. ಫಾಲ್ತು ಮಾತುಗಳು ನಾಡ್ಕೊಂಡಿರೋ ಪರಂ, ಎಲ್ಲಾರಣ್ಣ ಚಿಕ್ಕಣ್ಣ, ಹೆಸ್ರಲ್ಲೇ ಲವ್ ಇರೋ ಪ್ರೇಮ್, ಜಿಮ್ ಫ್ರೀಕ್ ವೀರ್, ವರ್ಲ್ಡ್ ಫೇಮಸ್ ಇಸ್ಮೈಲ್. ಮತ್ತೆ ಅಯ್ಯೋ ಒಬ್ರು ಮಿಸ್ಸಿಂಗ್ ಅಲ್ಲ, ಎಲ್ಲಿ ನಮ್ಮ ಲೆಜೆಂಡ್ರಿ ನಾಗಣ್ಣ. ಇರಲಿ ನೋಡಿ ಫ್ರೆಂಡ್ಸ್, ಇವ್ರದ್ದು 3 ವರ್ಷ ಸ್ಟ್ರಾಂಗ್ ಫ್ರೆಂಡ್ಶಿಪ್. ಲೈಫಲ್ಲಿ ಯಾವುದನ್ನೂ ಸೀರಿಯಸ್ ಆಗಿ ತಗೊಂಡಿರೋ ಈ ಉಡಾಳ್ ನನ್ನ ಮಕ್ಕಳು ಪೆನ್ನು ಬುಕ್ಕು ಮುಟ್ದೆ ಫೈನಲ್ ಇಯರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೆಮ್ ಬ್ರೇಕ್ನ ಮುಗಿಸ್ಕೊಂಡು ಇವತ್ತಷ್ಟೇ ಹಾಸ್ಟೆಲಿಗೆ ಬಂದಿದ್ದಾರೆ. ಒಬ್ರನ್ನೊಬ್ರು ಬಿಟ್ಟಿರ್ದಿರೋ ಇವರು ಇನ್ನು ಮುಂದೆ ಹೇಗಿರ್ತಾರೆ ಅಂತ ನೋಡೋಣ ಬನ್ನಿ. ಅಯ್ಯೋ ಬೇಗ ಹೇಳ್ರ, ನಮ್ ನಾಗ ಕಾಣ್ತಿಲ್ಲ. ಬೇಗ ಹೇಳ್ರಲೇ, ಬೇಗ ಹೇಳ್ರ. ಲೇ ಅವ ಇನ್ನ ಬಂದಿಲ್ಲಲೇ ಊರಿಂದಲೇ, ಸುಮ್ಮನೆ ತಲೆ ತಿಂತ. ಅದ್ ನಂಗೆ ಗೊತ್ತು. ಎಲ್ರು ಬೇಗ ಹೇಳ್ರಿ, ಇನ್ನು 2 ನಿಮಿಷ ಇರೋದು ಕ್ಲಾಸ್ಗೆ. ಬೇಗ ಹೇಳ್ರಿ ಎಲ್ರು. ಸ್ಟಾಪ್. ಏನು ದನ ನುಗ್ದಂಗೆ ನುಗ್ತಾ ಇದ್ದೀರಾ? ಅಷ್ಟು ಗೊತ್ತಾಗೋದಿಲ್ವಾ ಇದು 3rd ಇಯರ್ ಕ್ಲಾಸ್ ರೂಮ್ ಅಂತ? ಪಕ್ಕದಲ್ಲಿರೋದು ನಿಮ್ಮ ಕ್ಲಾಸ್ ರೂಮು, ಅರ್ಥ ಆಯ್ತಾ? ಗೆಟ್ ಔಟ್. ಅಯ್ಯೋ, ಫಸ್ಟಿಂದ ಜೂನಿಯರ್ಸ್ ಮುಂದೆ ಶೇಪೌಟ್ ಆಯ್ತಲ್ಲ. ಇಲ್ಲಿ ಬಾ ಮಗ, ಆಮೇಲೆ ಕ್ಲಾಸ್ ಮುಗಿಸ್ಕೊಂಡು ಕ್ಯಾಂಟೀನ್ಗೆ ಹೋಗೋಣ. ಎಲ್ಲೋ ಇರೋ, ಕ್ಲಾಸ್ ಮುಗ್ದು ಎಷ್ಟೊತ್ತಾದ್ರೂ ಬಂದಿಲ್ಲ. ನಮ್ಮನ್ನು ಬಿಟ್ಟು ಏನು ಮಾಡಕ್ಕೆ ಹೋಗೋರು? ಕಾಲ್ ಮಾಡೋರಿಗೆ ಫೋನೆಲ್ಲ ಯಾಕೆ ಇರು. ನನ್ನ ಮಕ್ಕಳ ಕಾಲ್ ಮಾಡ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ವೇ ನಿಮ್ಮಿಬ್ರಿಗೆ? ನಿಮ್ಗೆ ಕಾಯ್ತಿರೋದು ಬರಪ್ಪ. ಅದ್ ಸರಿ ಮಗ, ನಿನ್ನ ಜೂನಿಯರ್ಸ್ ಬರ್ತಾರೆ ಅಂದಲ್ಲ, ಯಾರಾದ್ರು ಕಾಣಿಸಿದ್ರ? ಮಗ ಅದಕ್ಕೆ ಬಂದಿರೋದಲ್ಲಿ ನಾವು ಕ್ಯಾಂಟೀನ್ಗೆ.
ಒಂದು ವಿಷಯನ ಹೌದು, ನೀವ್ಯಾರು? ಪ್ರೇಮ್ ನಿಮ್ ಸೀನಿಯರ್. ಅದೇನಂದ್ರೆ ನಿಮ್ಮನ್ನ ನೋಡಿ ನನ್ನ ಮನಸ್ಸು ಫುಲ್ ಕರಗೋಗಿದೆ. ಲವ್ ಅಟ್ ಫಸ್ಟ್ ಸೈಟ್ ಅಂತಾರೆ ಗೊತ್ತಾ? ಹ, ಅದೇ ಸಖತ್ ಇಷ್ಟ ಆಗ್ಬಿಟ್ರಿ ಕಣ್ರಿ ನನಗೆ. ಹಲೋ, ಏನು ಹೇಳ್ದೆ ಹಾಗೆ ಹೋಗ್ತಿದ್ರಲ್ಲ, ಅಟ್ಲೀಸ್ಟ್ ನಿಮ್ಮ ಹೆಸರಾದ್ರೆ ಹೇಳ್ರಿ. ಪ್ರೀತಿ. ಇಷ್ಟು ಈಸಿನ ಹುಡುಗಿನ ಬೀಳ್ಸ್ಕೊಳ್ಳೋದು? ಇರೋ ಮಚ, ಇವತ್ತು ಏನಾದ್ರೂ ಆಗಲಿ ನಾನು ಟ್ರೈ ಮಾಡೇ ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ, ಹಾ, ಎಸ್. ನೀವಲ್ಲ, ಸ್ವಲ್ಪ ಸೈಡಿಗೆ ಬರ್ರಿ. ಹಾಯ್, ಐ ಆಮ್ ಸ್ಮೈಲ್, ವೆಲ್ ನೋನ್ ಫಾರ್ ಮೈ ಸ್ಮೈಲ್. ಇವತ್ತು ನಿಮ್ಮ ಸ್ಮೈಲ್ ನೋಡಿ ಕರ್ಗೋದೆ. ಐ ಲವ್ ಯು. ಇಷ್ಟು ಧೈರ್ಯ ನಿಂಗೆ? ಬಿತ್ತಲ್ಲಪ್ಪ ಏಟು. ಅಯ್ಯೋ ಬೇಗ ಹೇಳ್ರು, ನಾನು ಕಾಣ್ತಿಲ್ಲ, ಬೇಗ ಹೇಳ್ರಲೇ, ಬೇಗ ಹೇಳ್ರು. ಲೇ ವೀರ್ಯ, ಕ್ಲಾಸಿಗೆ 2 ನಿಮಿಷದ ಅಂತ ಗೊತ್ತಾರ, 1 ನಿಮಿಷ ಇದ್ದಾಗ ಎಬಸು. ಅಚ್ಚರಿ, ನಮ್ ಪ್ರೇಮ್ ಏನೋ ಕಾಣ್ತಾ ಇಲ್ಲ, ಎಲ್ಲೋ ಅವನು ಖಾಲಿ ಇದೆ ಅವ್ನು ಬಿಟ್ಟು. ಹಾ, ಪ್ರೇಮ್ ಕಾಣಿಸ್ತಿಲ್ವಾ? ನಡೀರಿ ನಡೀರಿ. ಮಚ್ಚ, ಬುಕ್ ಇಟ್ಕೊಂಡೆಲ್ಲೋ ಹೋಯ್ತಾನಲ್ಲ ಇವನು. ನಂಗೂ ಡೌಟ್ ಮಚ್ಚ, ಎಲ್ಲೋಗ್ತಿರ್ ಬದನು. ಮಚ್ಚ, ಲೈಬ್ರರಿ. ಯಾರೋ ಮಾತಾಡ್ತವ್ರಲ್ಲ. ಬಾಯ್ಲಿ. ಮಗ ಡಿಸ್ಟರ್ಬ್ ಆಯ್ತಾಯ್ತು. ಮಗ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋ. ಉದ್ಧಾರ ಆಗಲ್ಲ. ಹಾ ಪ್ರೀತಿ. ಪ್ರೀತಿ. ಹಾ ಪ್ರೀತಿ. ಹಾ ಪ್ರೀತಿ. ಹೌದಾ ಪ್ರೀತಿ? ಹಾ ಪ್ರೀತಿ. ಪ್ರೀತಿ 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 ಪ್ರೀತಿ. ಮಗ, ಯಾಕೋ ಈ ಪ್ರೇಮ್ ಜಾಸ್ತಿ ಆಯ್ತು ನಾವು. ಕರೆಯೋ ನಮ್ಮ ಹುಡುಗನೆಲ್ಲರೂ ಮಾತಾಡ್ಬೇಕು. ಎಲ್ಲರನ್ನು ಕರಿಬೇಕು ತಾನೇ ಇವಾಗ, ಕರಿತೀನಿ. ಇವಾಗ ಮಾಡ್ಬೇಡ, ಆಮೇಲೆ ಪ್ರೇಮ್ ಅಂದ್ರೆ ಕಷ್ಟ. ಲೋ, ಅವನೆಲ್ಲೋ ಬರ್ತಾನೀಗ.
ಒಂದು ಹುಡುಗಿ ಜೊತೆ ಬಿಸಿ ಇರ್ತಾನೆ, ನೀನು ತಲೆ ಕೆಡಿಸ್ಕೋಬೇಡ. ಮಚ್ಚ ಕೇಳಿಸ್ಕೊಳ್ರು, ಈ ಪ್ರೇಮ ಮೊದಲು ನಾವಿದ್ರೆ ಸಾಕಿರಲಿಲ್ಲ, ಇವಾಗ ಹುಡುಗಿ ಇದ್ರೆ ಸಾಕು, ಏನು ಬೇಡ ಅಂತ. ಅವ್ನು ಮೊದಲಿನ ಥರ ಮಾಡೋಕೆ ಮಾಡಬೇಕಲ್ಲ. ಹೌದು, ಕರೆಕ್ಟ್ ಮಗ. ಇವ್ನಿಗೆ ಹೆಂಗಾದ್ರು ಮಾಡಿ ಬ್ರೇಕಪ್ ಮಾಡಿಸ್ಬಿಟ್ರೆ ಮುಂಚೆ ಥರ ಆಗೋ ಚಾನ್ಸಸ್ ಇದೆ ಅಲ್ವಾ? ಹೆಂಗಿದೆ ಐಡಿಯಾ? ಕರೆಕ್ಟ್ ಮಗ, ಆದರೆ ಬ್ರೇಕಪ್ ಹೆಂಗೆ ಮಾಡಿಸೋದು? ಇವನ ಬಗ್ಗೆ ಏನೋ ನಮ್ಗೆ ಗೊತ್ತಿಲ್ಲ, ಅವಳ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅವಳ ಬಗ್ಗೆ ಏನಾದ್ರು ಗೊತ್ತಿದ್ರೆ ಟ್ರೈ ಮಾಡ್ಬೋದು. ಅಷ್ಟೇ ತಾನೆ, ಅವ್ರ ಬಗ್ಗೆ ಇನ್ಫಾರ್ಮೇಶನ್ ನಾನು ಕಲೆಕ್ಟ್ ಮಾಡ್ತೀನಿ, ನೀವೇ ತಲೆ ಕೆಡಿಸ್ಕೊತೀರಾ? ಗೊತ್ತಾಯ್ತಲ್ಲ, ಫುಲ್ ಇನ್ಫಾರ್ಮೇಶನ್ ಬೇಕು. ಇದೇನಿದು ಈ ಚಿಕ್ಕ ಚಾಕ್ಲೇಟ್ ತಂದ್ಕೊಟ್ಟಿದ್ಯಾ? ಚಾಕ್ಲೇಟ್ ತಕ್ಕಂತ ಇನ್ಫಾರ್ಮೇಶನ್ ಅಷ್ಟೇ. ಇನ್ನೇನು ನೀನಷ್ಟು ತೊಡ್ತಾರಕ್ಕಾಗತ್ತಾ? ಇಲ್ಲಿ ಕೆಲಸ ಆಯ್ತು ಅನ್ಕೋ. ಹೌದು, ನಾನು ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಅಯ್ಯೋ, ನಿಮ್ಮ ಊರಿ ಮೇಲೆ ಬಂದಿಲ್ಲ, ನೀವು ಹೇಳ್ದಷ್ಟು ಮಾಡು. ಅವಳು ಫಸ್ಟ್ ದಿನ ಕಾಲೇಜಿಗೆ ಬಂದಾಗಿಂದನೂ ಯಾರ ಜೊತೆನೂ ಜಗಳ ಮಾಡಿಲ್ಲ, ಎಲ್ಲರ ಜೊತೆನೂ ತುಂಬ ಚೆನ್ನಾಗಿರ್ತಾಳೆ. ನನ್ನ ಕೇಳೋದಾದರೆ ಅವಳು ತುಂಬ ಒಳ್ಳೆ ಹುಡುಗಿರೆ. ಸರಿ, ಜಾಗ ಬಿಡು, ನನಗೆ ಭಾಳ ತಾಳಕ್ಕಾಗ್ತಿಲ್ಲ. ಅವಳ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ಮನೇಲಿ ಫುಲ್ ರಿಚ್ ಇದ್ದಾರೆ, ಅವ್ಳು ಕೇಳಿದ್ನೆಲ್ಲ ಕೊಡಿಸ್ತಾರೆ, ಮತ್ತೆ ಅವ್ರ ಮನೇಲಿ ಅವಳ ಮಾತನ್ನೇ ಕೇಳ್ತಾರೆ. ನಮ್ಗೆ ಗೊತ್ತಿರೋದಿಷ್ಟೇ. ಬೆಳಿತಾನೇ ಇಲ್ಲ. ಅವಳ ಲವ್ ಲೈಫ್ ಬಗ್ಗೆ ಹೇಳ್ಬೇಕಂದ್ರೆ ಈ ಕಾಲೇಜ್ ಬಂದಾಗಿಂದ ಅವಳಿಗೆ 4 ಜನ ಹುಡುಗರು ಪ್ರಪೋಸ್ ಮಾಡಿದ್ರಂತೆ, ಆದರೆ ಆ 4 ಜನ ಹುಡುಗರು ರಿಜೆಕ್ಟ್ ಮಾಡಿದ್ರಂತೆ. ನಂಗೆ ಗೊತ್ತಿರೋದಿಷ್ಟೇ. ಇವ್ರನ್ನೆಲ್ಲ ಕೇಳಿದ್ರೆ ಎಲ್ಲ ಯೂಸ್ಲೆಸ್ ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಇವಳು ಬೆಸ್ಟ್ ಫ್ರೆಂಡ್ ಇದ್ದೆ ಅವಳ ಕೈಯಲ್ಲೇ ಬಾಯ್ ಬಿಡಿಸ್ಬೇಕು. ಅಯ್ಯೋ, ಅವಳಿಗೆ ಯಾವಾಗಿಂದ ಪ್ರೇಮ್ ಸಿಕ್ನೋ ಅವತ್ತಿಂದ ನನ್ನ ಹತ್ರ ಮಾತಾಡೋದೇ ಬಿಟ್ಬಿಟ್ಟಿದ್ದಾಳೆ. ಯಾವಾಗಲೂ ಕಾಲಲ್ಲೇ ಇರ್ತಾಳೆ. ಅವಳ ಬಗ್ಗೆ ಹೇಳಬೇಕು ಅಂತಂದ್ರೆ ಅವಳು ಮುಂಚೆ ಬೇರೆ ಕ್ಯಾಸ್ಟಲ್ಲಿ ಇದ್ದಂತೆ, ಈಗ ಯಾವುದೋ ಬೇರೆ ಕ್ಯಾಸ್ಟಿಗೆ ಕನ್ವರ್ಟ್ ಆಗಿದ್ದಾಳೆ. ಅವಳಿಗೊಬ್ಬ ಎಕ್ಸ್ಪೈರ್ ಇದ್ದಂತೆ, ಈಗ ಅವರಣ್ಣ ಪೊಲೀಸ್ ಫೋರ್ಸಲ್ಲಿ ಇದ್ದಾರಂತೆ. ನಮ್ಗೆ ಅವಳ ಬಗ್ಗೆ ಇಷ್ಟ ಗೊತ್ತು. ನಾನು ಅನ್ಕೊಂಡಂಗೆ ಇವಳು ಬೆಸ್ಟ್ ಫ್ರೆಂಡ್ ಕಡೆಯಿಂದ ಇನ್ಫಾರ್ಮೇಷನ್ ಸಿಕ್ತು. ಈ SSS ಸ್ಪೈಸಿ ಸ್ಪಂದನ ಅಂದರೆ ತಮಾಷೆನಾ? ಮಚ್ಚ, ಇನ್ಫಾರ್ಮೇಶನ್ ಸಿಕ್ಬಿಡ್ತು. ಲೆಟ್ಸ್ ಗೆಟ್ ಇಂಟು ಆಕ್ಷನ್. ಲೋ ಮಚ್ಚ, ನಿಮ್ಮ ಹುಡುಗಿಯರಣ್ಣ ಪೊಲೀಸ್ ಡಿಪಾರ್ಟ್ಮೆಂಟ್ ತಗೊಂಡ ಕೆಲಸ ಮಾಡೋದು ನೋಡು, ಗೊತ್ತಿದ್ರೆ ಏರೋಪ್ಲೇನ್ ಹಚ್ಚಿರ್ತಾರೆ. ನನ್ನ ಮಾತು ಕೇಳಿ ಬ್ರೇಕಪ್ ಮಾಡ್ಕೊ ಮಚ್ಚ. ಲವ್, ನಮ್ಮ ಅಣ್ಣನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ಕೆಲಸ ಮಾಡೋದು. ಹಾಗಾದರೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಪ್ರೀತಿಯಲ್ಲಿ ಒಂದೆರಡು ಹೊಡೆಸ್ಕೊಂಡ್ರೆ ಏನಾಗಲ್ಲ ಕಣ. ಯು ಡೋಂಟ್ ವರಿ. ಓ ಮೈ ಗಾಡ್, ತುರುಲಾ. ಮಗ, ನಿಮ್ಮ ಹುಡುಗಿ ಒಬ್ಬ ಎಕ್ಸಿದ್ನಂತಲ್ಲೋ. ಎಕ್ಸ್ ಎಲ್ಲ ಇದ್ರೆ ರಿಲೇಶನ್ಶಿಪ್ಪು ಕಾಂಪ್ಲಿಕೇಟ್ ಆಗುತ್ತೆ. ಸುಮ್ಮನೆ ಬ್ರೇಕಪ್ ಮಾಡ್ಕೊಂಡ್ಬಿಡು ಮಚ್ಚ. ಲವ್, ಆಗ್ಲೇ ಒಳ್ಳೆ ಜೊತೆ ಬ್ರೇಕಪ್ ಮಾಡ್ಕೊಂಡಿದ್ದಾಯ್ತು. ಅವನು ಬೇರೆ ಫಾಲನ್ ಸೆಟ್ಲ್ ಆಗವನೆ. ಅವನು ಮತ್ತೆ ಬರಲ್ಲ ಇವಾಗ. ಪಾಸ್ಟ್ನ ಬಿಟ್ಟು ಫ್ಯೂಚರ್ ನೋಡ್ಬೇಕು ಮಗ. ಯು ಡೋಂಟ್ ವರಿ. ಓ ಮೈ ಗಾಡ್, ತುರುಲಾ. ಮಚ್ಚ, ನಿಮ್ಮ ಹುಡುಗಿ ಇದಲ್ಲ,
ಮೊದಲು ಬೇರೆ ಕ್ಯಾಸ್ಟ್ ಇದ್ಲಂತೆ, ಇವಾಗ ಕನ್ವರ್ಟ್ ಆಗಿರೋದಂತೆ. ಸುಮ್ಮನೆ ಮುಂದೆ ಪ್ರಾಬ್ಲಮ್ ಆಗೋ ಮುಂಚೆ ಬ್ರೇಕಪ್ ಮಾಡ್ಕೋಬೇಡ ಮಚ್ಚ. ಲವ್ ಲವ್ ಜಾತಿ ಮಾಡಿ ಮಾಡಲ್ಲ ಕಣ, ಅದೆಲ್ಲ ಪ್ರಾಬ್ಲಮ್ ಅಲ್ಲ ನಂಗೆ. ನಮ್ಮ ಮನೇಲಿ ತಿಳಿದಾರಪ್ಪ, ಯು ಡೋಂಟ್ ವರಿ. ಓ ಮೈ ಗಾಡ್ ತುರುಲಾ. ಏನು ಅವನು ಎಷ್ಟು ಟ್ರೈ ಮಾಡು ನಮ್ಮ ಟ್ರ್ಯಾಕೆ ಬರ್ತಾ ಇಲ್ಲ. ಏನಾದರೂ ಮಾಡ್ಬೇಕಂಡ್ರೆ ಅವನಿಗೆ ನೋಡಲ್ಲ ಹೆಂಗೋಗ್ತಾನೆ ಒಬ್ಬೊಬ್ನೆ. ಇರು ಮಗ, ನಾನೊಂದ್ಸಲ ಟ್ರೈ ಮಾಡ್ತೀನಿ. ಮಚ್ಚ, ನಿಮ್ ಹುಡುಗಿ ಮುಂದೆ ಮಕ್ಳಾಗಲ್ವಂತೂ. ಮುಂದೆ ಪ್ರಾಬ್ಲಮ್ ಮಚ್ಚ, ಸುಮ್ನೆ ಬ್ರೇಕಪ್ ಮಾಡ್ಕೊಬಿಡು ಮಚ್ಚ. ಹೌದಾ? ಇವನ್ಗೆ ಮಕ್ಕಳಾಗೋ ಡೌಟು, ಅವನಿಗೆ ಹೇಳ್ತಾವ ಹೋಗಿ ಹೋಗಿ. ಬಿಡು ಮಗ, ಯಾವ್ದಾರ ಆತ್ಮಕನ್ನ ಸಾಕೊಂತೀವಿ. ಪ್ರೀತಿಗಿಂತ ಏನೋ ಚೆಲ್ಲ ಕಣೋ, ಯು ಡೋಂಟ್ ವರಿ. ಓ ಮೈ ಗಾಡ್ ತುರುಲವ್. ನಿಲ್ಸು. ಹೌದು, ಎಲ್ಲಾನು ಹೇಳ್ದೆ. ಮಕ್ಕಳಾಗ್ದೇ ಇರೋ ವಿಷಯ ಕೇಳ ನೀನು. ಮಗ ಹಾಗಂತ ಮ್ಯಾಟ್ರೇ ಎಲ್ಲೋ, ಸುಮ್ನೆ ವರ್ಕ್ ಆಗುತ್ತಾ ಅಂತ ಟ್ರೈ ಮಾಡಿದೆ. ಏಯ್, ನಿನ್ ಮಗನೇ ಅಲ್ಲ ಬೋಳಿ ಮಗ, ಫಸ್ಟ್ ಟ್ಯೂನ್ಗೆ ಹಾಕು. ಯಾವ್ದೋ ಇದು ಹೊಸ ಬಾಟ್ಲು. ಇರಪ್ಪ, ನಾನು ಓಪನ್ ಮಾಡ್ತೀನಿ. ಏನೋ ಬರ್ತಾ ಇಲ್ಲ, ಹೆಂಗ ಓಪನ್ ಮಾಡ್ತಿದ್ದು? ಬರೀ ಜಿಮ್ಗೆ ಹೋದ್ರೆ ಸಾಲದು, ತಗಬಾಯಿಲಿ. ಡಾರ್ಲಿಂಗ್ಸ್, ನನ್ನ ಬಿಟ್ಟು ಬಾಟ್ಲ್ ಓಪನ್ ಮಾಡಿದ್ರಾ? ಮಗ, ನಾವು ಚಿಪ್ಸ್ ಪ್ಯಾಕೆಟ್ ಓಪನ್ ಮಾಡಿದಾಗ ಓಡ್ ಬಂದ್ರೆ ನಮ್ಮ ನಾಗಣ್ಣ ಬಾಟಲ್ ಸೌಂಡ್ ಕೇಳಿ ಊರಿಂದನೇ ಬಂದ್ಬಿಟ್ಟವನೆ. ಮಗ, ಹಿಂಗಂತ ಗೊತ್ತಿದ್ರೆ ನಾವು ಮೊದ್ಲಿನ ದಿವಸನೇ ಬಾಟ್ಲ್ ಓಪನ್ ಮಾಡ್ತಿದ್ವಿ ನೋಡು. ಅದೆಲ್ಲ ಬಿಡ್ರೋ, ಒಂದ್ ಪೆಗ್ ಹಾಕ್ರೋ. ಅದ್ ಸರಿ, ಏನೆಲ್ಲ ಸಂಡೇ ಮಾರ್ನಿಂಗ್ ಎಣ್ಣೆ ಹೊಡಕ್ ಸ್ಟಾರ್ಟ್ ಮಾಡ್ಕೊಂಡಿರಿ, ಏನು ವಿಷಯ? ಅಣ್ಣ, 7 ವರ್ಷದಿಂದ ಇದೇ ಕಾಲೇಜಲ್ಲಿದ್ದು 3 ವರ್ಷದಿಂದ ನಮ್ ಜೊತೆನೇ ಇದ್ದು ಎಲ್ಲೂ ಹೋಗದೆ ಇದೀರಣ್ಣ. ಗ್ರೇಟು ಕನ್ನಡ, ನೀನು ಗ್ರೇಟು. ಆದ್ರೆ ಆ ಪ್ರೇಮ ನೆನ್ನೆ ಮೊನ್ನೆ ಬಂದಿರೋ ಹುಡುಗಿಗೋಸ್ಕರ ನಮ್ 3 ವರ್ಷದ ಫ್ರೆಂಡ್ಶಿಪ್ನ ಮರ್ತೋಗಿದ್ದಾನ ನಾಗಣ್ಣ. ಇವನ್ನ ಮೊದ್ಲಿನ ತರ ಮಾಡ್ಬೇಕಂತ ಏನೇನೆಲ್ಲ ಪ್ರಯತ್ನ ಪಟ್ಟಿರೋಣ, ಬಟ್ ಇವನ್ ಬದ್ಲಾಗ್ಲೇ ಇಲ್ಲ. ಇವನಿಗೆ ಏನ್ ಮಾಡ್ಬೇಕಂತ ಈಗ ನೀನೇ ಹೇಳ್ಬೇಕು ನಾಗಣ್ಣ. ಹೌದೇನೋ, ಇನ್ನೊಂದ್ ಪೆಗ್ ಹಾಕ್. ಎಲ್ಲ ಒಂದ್ ನಿಮಿಷ ಸುಮ್ನಿರಿ. ಇಲ್ಲ ಎಲ್ಲ ಯಾರೋ ಹೇಳ್ತಾರ, ಸೌಂಡ್ ಬರ್ತಾ ಇದಲ್ಲ. ವೀರ್, ಯಾರತ್ತ ನೋಡ್ಕೊಂಬರೋ. ಬೇರೆ ಯಾರು ಅಲ್ಲ ಅಣ್ಣ, ನಮ್ ಪ್ರೇಮ ಹಾಕ್ಕೊಂಡು ಕುತ್ಕೊಂಡವನಲ್ಲಿ ಏನೋ
ಬಾರ ಕೂತ್ಕೊಳ. ಯಾಕೋ ಪ್ರೇಮ್ ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ನೆನ್ನೆ ಏನು ಚೆನ್ನಾಗೇ ಇದ್ದಲ್ಲ, ಇವತ್ತೇನಾಯ್ತು ನಿಂಗೆ? ನಮ್ಮ ಹುಡುಗಿ ನಮ್ಮ ಜೊತೆ ಬ್ರೇಕಪ್ ಮಾಡ್ಕೊಂಡ್ಬಿಟ್ಟು ಮಗ. ಲೋ ಪ್ರೇಮ್, ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರೀತಿ ಜೊತೆನೆ ಇರ್ತಿದೆ. ಅವಳು ಹೇಳ್ದಂಗೆಲ್ಲ ಕೇಳ್ಕೊಂಡಿದ್ರು, ಯಾಕೋ ಬ್ರೇಕಪ್ ಆಯ್ತು ನಿಂದು? ಬೇಗ ಹೇಳಮ್ಮ, ಕ್ಯೂರಿಯಾಸಿಟಿ ತಲೆ ಕೈತಲ್ಲ ನಮ್ಗೆ. ಲೇ ಫಾಲ್ತು ಪರಂ, ಇವತ್ತು ಅವ್ಳು ಬರ್ತಡೇ ಆಗಿದ್ ಕಣೋ. ವಿಶ್ ಏನೋ ಮಾಡ್ದೆ, ಆದ್ರೆ ಫಸ್ಟ್ ವಿಶ್ ನಂದಾಗಿರ್ಲಿಲ್ಲ ಮಗ ಅಂತ ಹೇಳಿ ಬ್ರೇಕಪ್ ಮಾಡ್ಕೊಂಡ್ಬಿಟ್ಟು ಮಚ್ಚ. ಬಾ ಮಗ, ತಗೋ ಒಂದ್ ಪ್ಯಾಕ್ ಹಾಕು, ಎಲ್ಲ ಸರಿ ಹೋಗುತ್ತೆ. ನೀನು ಅವಳ ಜೊತೆ ಇರ್ಬೇಕಂತ ನಮಗ್ ಬಿಟ್ಟೋದಿ ಅಲ್ಲಲ್ಲ, ಅವಾಗ ನಮಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ಪ್ರೇಮ್? ಈಗ ಬ್ರೇಕಪ್ ಆಯ್ತಲ್ಲ, ಎಲ್ಲ ಮೊದ್ಲಿನ ತರ ಸರಿ ಹೋಗುತ್ತೆ ಬಿಡು. ನಿಮ್ಗೆಲ್ಲ ಈ ಥರ ಆಟ ತನಕ ಗೊತ್ತಿಲ್ಲ ಚಿಕ್ಕಣ್ಣ. ಐಮ್ ಸಾರಿ ಕೊಂಡ್ರು. ಹುಡುಗಿ ಬಂದ್ಲು ಅಂತ ನಿಮ್ಮನ್ನು ದೂರ ಆಗ್ಬಿಟ್ಟೆ. ಇವಾಗ ಅವಳ ನನ್ನ ದೂರ ಆಗೋದ್ಲು. ಆದ್ರೂ ನೀವು ಫ್ರೆಂಡ್ಸೇ ಪರ್ಮನೆಂಟ್ ಅಂತ ತೋರಿಸ್ಕೊಟ್ಟಿದ್ದೀರಾ. ಇನ್ನು ಮುಂದೆ ಈ ಥರ ಎಲ್ಲ ಮಾಡಲ್ಲ ಮಗ. ಎಸ್, ಪ್ರೇಮ್ ಇಸ್ ಬ್ಯಾಕ್. ಹ್ಯಾಶ್ಟ್ಯಾಗ್ ಸ್ಟೇ ಸಿಂಗಲ್. ಅಂತೂ ಇವನಿಗೆ ಇವಾಗ ಗೊತ್ತಾಯ್ತಲ್ಲಪ್ಪ. ದೇವ್ರೇ, ಇಷ್ಟೇ ಸಾಕು. ಇಷ್ಟೊತ್ತು ಪ್ರೇಮ್ಗೋಸ್ಕರ ತಲೆ ಕೆಡಿಸ್ಕೊಂಡು ಎಣ್ಣೆ ಹೊಡೆತಿದ್ದ ಮಗ, ಆದ್ರೆ ಈಗ ನಮ್ ಖುಷಿಗೋಸ್ಕರ ಎಣ್ಣೆ ಹೊಡೆಣ. ಹಾಕು ಮಗ ಒಂದ್ ಪೆಗ್ಗು. ಪ್ರೀತಿ ಕಳ್ಕೊಂಡ್ರು. ಲೌಡ್ ಸ್ಪೀಕರ್ ಹಾಕೋ. ಆ ಪ್ರೀತಿ ಚಿಕ್ಕ ವಿಷಯಕ್ಕೆ ತಲೆ ಕೆಚ್ಕೊಂಡು ದುಡ್ಕಿ ಬ್ರೇಕಪ್ ಅಂತ ಅನ್ಬಿಟ್ಟೆ. ಆದ್ರೆ ಇವಾಗ ಗೊತ್ತಾಗ್ತಿದೆ ನೀನ್ ಬಿಟ್ಟಿರಕ್ ಆಗಲ್ಲ ಅಂತ. ಪ್ಲೀಸ್ ಕಣೋ, ನನ್ ಕ್ಷಮಿಸ್ಬಿಡು. ಮತ್ತೆ ಒಂದಾಗೋಣ. ಐ ಲವ್ ಯು. ಹೌದಾ ಬೇಬಿ? ಐ ಲವ್ ಯು ಟು. ಲೇ, ಮುಖ ನೋಡ್ತಿರೋ ಹೊಡಿರೋ. ಆಹಾ, ನೋಡಿದ್ರಲ್ಲ ಫ್ರೆಂಡ್ಸ್, ಪ್ರೀತಿಲಿ ಸೋತು ಬಿದ್ದಾಗ ಎಬ್ಬಿಸೋದು ಗೆಳೆತನ, ಮತ್ತೊಮ್ಮೆ ಬೀಳ್ದೆ ಹಾಗೆ ನೋಡ್ಕೊಳ್ಳುತ್ತೆ ಅದು ಕೊನೆತನ. ಜೀವನದಲ್ಲಿ ಎಬ್ಬಿಸಿದವ್ರನ್ನ ನುಗ್ಸಿದವ್ರ ಜೊತೆ ಮತ್ತೆ ಸ್ನೇಹ ಬೆಳೆಸಿ ಬಾಳುವಂಥ ಬಾಳು ನನ್ನ ಪ್ರಕಾರ ಶೂಗೆ ಅಂಟಿರೋ ಧೂಳು. ಈ ಲವ್ ಗರ್ಲ್ ಫ್ರೆಂಡು ಅಂತ ಹೇಳ್ಕೊಂಡು ಪ್ರೀತಿಲಿ ಮುಳುಗೋಗ್ತಿದ್ದಿದ್ದವನ್ನ ಸರಿ ದಾರಿಗೆ ತರಕ್ಕೆ ಟ್ರೈ ಮಾಡಿರೋ ಫ್ರೆಂಡ್ಸ್ನ, ಫ್ರೆಂಡ್ಶಿಪ್ ವ್ಯಾಲ್ಯೂನ ಮರೆತು ಮತ್ತೆ ವಾಪಸ್ ಅದೇ ಬಾವಿಗೆ ಬೀಳಕ್ಕೆ ಹೋಗ್ತಿದ್ದಾನೆ. ನನಗೂ ಗೊತ್ತು ನಿಮ್ಮ ಫ್ರೆಂಡ್ ಸರ್ಕಲಲ್ಲೂ ಇಂಥವ್ರು ಇದ್ದೇ ಇರ್ತಾರೆ ಅಂತ ನನ್ನ ಮಕ್ಕಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಮತ್ತು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.